ಅಯ್ಯೋ! ಭೂಮಿಕಾಳ ಬಾಯಿಂದ ಕೊನೆಯದಾಗಿ ಆ ನೋವಿನ ಕೂಗು ಹೊರಬಿದ್ದಿತ್ತು. ಈ ಕಥೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ಲೀಸ್ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಹಾಸಿಗೆಯ ಬಿಳಿ ಹಾಳೆಯ ಮೇಲೆ ಕೆಂಪು ಒಂದು ಬಣ್ಣದ ಛಾಯೆ ಮೂಡಿತ್ತು. ಭೂಮಿಕಾ ತೀವ್ರ ಆಘಾತಕ್ಕೊಳಗಾಗಿದ್ಲು. ಆಕೆ ಇಡೀ ಶರೀರ ನಡುಗ್ತಾ ಇತ್ತು. ಆಮೇಲೆ ಅವಳು ಯಾವುದೇ ಶಬ್ದ ಮಾಡುವುದನ್ನು, ಕಿರುಚೋದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಲು. ಶೂನ್ಯ ದೃಷ್ಟಿಯಿಂದ ಕೇವಲ ಮೇಲಿನ ಚಾವಣಿಯತ್ತ ನೋಡುತ್ತಲೇ ಇದ್ಲು. ಇದು ಅವಳ ಇಡೀ ಜೀವನದಲ್ಲೇ ಅತ್ಯಂತ ಕರಾಳ ಮತ್ತು ನೋವಿನ ರಾತ್ರಿಯಾಗಿತ್ತು. ಸ್ವಲ್ಪ ಸಮಯದ ನಂತರ ಅವಳ ಸಂಪೂರ್ಣವಾದ ಬಾಡಿ ಪೂರ್ತಿಯಾಗಿ ಮರಗಟ್ಟುವಂತಾಯಿತು. ಅವಳು ಅಸಹನೀಯ ನೋವಿನಿಂದ ಒಳಗೊಳಗೆ ಬಳಲ್ತಾ ಇದ್ಲು. ಅದು ಅವಳಿಗೆ ಮೊದಲ ಬಾರಿಯ ಒಂದು ಅನುಭವ ಆಗಿರೋದ್ರಿಂದ ಆ ಕಹಿ ಸತ್ಯವು ತಿಳಿದ ನಂತರವೂ ಆ ಕಲ್ಲದೆಯ ನಿಖಿಲ್ ಅವಳನ್ನು ಮೃದುವಾಗಿ ಒಂದು ಸ್ವಲ್ಪನೂ ಉಪಚರಿಸಿರಲಿಲ್ಲ. ತನ್ನ ಕ್ರೌರ್ಯವನ್ನು ಕಮ್ಮಿ ಮಾಡಲಿಲ್ಲ. ಆ ರಾತ್ರಿ ಭೂಮಿಕಳಿಗೆ ಮುಗಿಯದ ಜನ್ಮ ಜನ್ಮಾಂತರದ ಕಷ್ಟ ನಿಜವಾಗಿಯೂ ತುಂಬ ದೀರ್ಘ ಆಗಿತ್ತು. ಅವಳ ಇಡೀ ದೇಹವು ತರಚಿದ ಗಾಯಗಳಿಂದ ನೋಯ್ತಾ ಇತ್ತು ಮತ್ತು ಆ ಹಿಂಸೆಯಿಂದಾಗಿ ಅವಳ ಹೃದಯವು ಚೂರು ಚೂರಾಗಿ ನೋಯ್ತಿತ್ತು. ಅವಳ ದಿಂಬು ಇಡೀ ರಾತ್ರಿ ಸುರಿದ ಕಣ್ಣೀರಿನಿಂದ ಪೂರ್ತಿಯಾಗಿ ತೊಯ್ದು ಹೋಗಿತ್ತು. ಸಮಯ ಕಳೆದು ಹೋಯಿತು. ಹತ್ತು ಸುಸ್ತಾಗಿದ್ದ ಅವಳು ನೋವಿನ ತೀವ್ರತೆಯಲ್ಲಿ ಯಾವಾಗ ನಿದ್ರೆಗೆ ಜಾರಿದ್ಲೋ ಅವಳಿಗೆ ತಿಳಿಲಿಲ್ಲ. ನಿದ್ದೆಯಲ್ಲಾದರೂ ಕೂಡ ಕನಿಷ್ಠ ಪಕ್ಷ ಆ ನರಕ ಯಾತನೆಯ ನೋವು ಸದ್ಯಕ್ಕೆ ಮುಗಿದಿತ್ತು. ಮಾರನೇ ದಿನ ಬೆಳಗ್ಗೆ ಭೂಮಿಕಾ ನಿಧಾನವಾಗಿ ತನ್ನ ಭಾರವಾದ ಕಣ್ಣುಗಳನ್ನು ತೆರೆದ್ಲು. ಹೊರಗೆ ಪ್ರಕಾಶಮಾನವಾದ ಬೆಳಕಿತ್ತು. ಬಾಲ್ಕನಿಯ ಗಾಜಿನ ಮರೆಯಿಂದ ಬಂದ ಸೂರ್ಯನ ತೀಕ್ಷ್ಣವಾದ ಬೆಳಕು ನೇರವಾಗಿ ಅವಳ ಬಾಡಿದ ಮುಖದ ಮೇಲೆ ಬಿದ್ದಿತ್ತು. ಅವಳ ಮೇಲೆ ಕೇವಲ ಒಂದು ಬಿಳಿ ಕಂಬಳಿ ಮಾತ್ರ ಮುಚ್ಕೊಂಡಿದ್ಲು. ಅವಳು ಇಡೀ ನೋವನ್ನು ತಡೆದುಕೊಂಡು ನಿಧಾನವಾಗಿ ಹಾಸಿಗೆ ಮೇಲೆ ಎದ್ದು ಕುಳಿದ್ಲು. ಇಡೀ ಶರೀರದ ಮೂಳೆಗಳು ಮುರಿದು ಹೋದಂತೆ ನೋವ್ತಾ ಇದೆ. ಅವಳು ಯಾರನ್ನೂ ಶಪಿಸಲಿಲ್ಲ, ಏನನ್ನೂ ಹೇಳಲಿಲ್ಲ. ಅವಳು ನಿಧಾನವಾಗಿ ಎದ್ದು ಕುಳಿತು ಸುತ್ತಲೂ ನೋಡಿದಾಗ ಮಲಗುವ ಕೋಣೆಯ ಬಾಗಿಲಿನ ಬಳಿ ಸುಮಾರು 29ರಿಂದ 31 ವರ್ಷ ವಯಸ್ಸಿನ ಒಬ್ಬ ಅಪರಿಚಿತ ಮಹಿಳೆ ವಿನಯದಿಂದ ನಿಂತಿರುವುದನ್ನು ನೋಡಿದ್ಲು. ಅವರಿಬ್ಬರ ಕಣ್ಣುಗಳು ಭೇಟಿಯಾದಾಗ ಆ ಮಹಿಳೆ ಭೂಮಿಕಾಳಿಗೆ ತಲೆಬಾಗಿ ಗೌರವಿಸುತ್ತಾ ಹೇಳಿದ್ಲು, ಮಿಸ್ ಭೂಮಿಕಾ, ನಾನು ರೀನಾ. ನಾನು ನಿಮ್ಮ ಹೊಸ ಮನೆ ಕೆಲಸಗಾರ್ತಿ. ಇವತ್ತಿನಿಂದ ನಿಮ್ಮ ಸೇವೆಗೆ ಇರುವಂತೆ ಮಿಸ್ಟರ್ ನಿಖಿಲ್ ಅವರು ನನ್ನನ್ನು ಕೆಲಸಕ್ಕೆ ನೇಮಿಸಿದ್ದಾರೆ ಅಂತ ಹೇಳಿದ್ಲು. ಭೂಮಿಕಾ ಅದಕ್ಕೂ ಏನೂ ಹೇಳಲಿಲ್ಲ. ಆದರೆ ಅವಳ ಮುಖಭಾವ ಮತ್ತು ಅವಳ ಕಣ್ಣುಗಳ ಸುತ್ತಲೂ ಹುಡುಕ್ತಿದ್ದ ಆಕೆ ನಿಖಿಲ್ ಎಲ್ಲಿದ್ದಾನೆಂದು ತಿಳಿಯಲು ಬಯಸಿದ್ದಾಳೆಂಬುದನ್ನು ಯಾರಾದರೂ ಸುಲಭವಾಗಿ ಹೇಳಬಹುದಿತ್ತು. ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡ ರೀನಾ ತಕ್ಷಣವೇ, ಸರ್, ಬೆಳಗ್ಗೆನೇ ಹೊರಗೆ ಹೋಗಿದ್ದಾರೆ ಮೇಡಮು. ಮಿಸ್, ನಿಮಗೆ ಸದ್ಯಕ್ಕೆ ಏನಾದರೂ ಬೇಕಿದ್ದರೆ ನಿಮ್ಮ ನಿಸ್ಸಂಕೋಚವಾಗಿ ನನಗೆ ಹೇಳಬಹುದು ಅಂತ ಹೇಳ್ತಾಳೆ. ಆ ರಾಕ್ಷಸ ನಿಖಿಲ್ ಸದ್ಯಕ್ಕೆ ಮನೆಯಲ್ಲಿಲ್ಲ ಎಂದು ತಿಳಿದ ತಕ್ಷಣವೇ ಭೂಮಿಕಾಳಿಗೆ ಒಳಗೊಳಗೆ ಒಂದು ದೊಡ್ಡ ಸಮಾಧಾನವಾಗುತ್ತೆ. ನಿರಾಳ ಅನಿಸುತ್ತೆ. ಅವಳು ಮೈಮೇಲಿದ್ದ ಕಂಬಳಿಯನ್ನು ಸಂಪೂರ್ಣವಾಗಿ ತೆಗೆಯದೆ ಅದನ್ನು ಹಾಗೆ ತನಗೆ ಸುತ್ತಕೊಂಡು ಹಾಸಿಗೆಯಿಂದ ಎದ್ದು ಬಾತ್ರೂಮ್ ಕಡೆಗೆ ಹೆಜ್ಜೆ ಇಡಲು ಪ್ರಾರಂಭಿಸಿದ್ಲು. ಅವಳು ವಾಶ್ರೂಮ್ ಕಡೆಗೆ ನಡೆದು ಹೋಗುತ್ತಿದ್ದಾಗ ಕಂಬಳಿಯ ಮರೆಯಿಂದ ಕಾಣಿಸ್ತಿದ್ದ ಭೂಮಿಕಾಳ ಒಂದು ಅಂದಚಂದ ಹಲವು ಸ್ಥಳಗಳಲ್ಲಿ ಘೋರವಾಗಿ ಗಾಯಗೊಂಡಿರುವುದನ್ನು, ಕೆಂಪಾಗಿರುವುದನ್ನು ರೀನಾ ಕಣ್ಣಾರೆ ನೋಡ್ತಾಳೆ. ಆ ಮುಗ್ಧ ಹುಡುಗಿಗೆ ಆಗಿರುವ ಹಿಂಸೆಯನ್ನು ನೋಡಿ ರೀನಾಳಿಗೆ ಆಘಾತವಾಗಿ ಆಕೆ ಬೇಗನೆ ಕೋಣೆಯಿಂದ ಹೊರಬಂದ್ಲು. ಭೂಮಿಕಾ ಸ್ನಾನಗೃಹಕ್ಕೆ ಹೋಗಿ ಶವರ್ ಆನ್ ಮಾಡಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡ್ತಾ ಇದ್ಲು. ನೀರು ದೇಹದ ಮೇಲೆ ಬೀಳ್ತಿದ್ದಾಗ ನಿನ್ನೆ ರಾತ್ರಿ ನಡೆದ ಆ ಘೋರ ಇನ್ಸಿಡೆಂಟ್ ಅವಳ ಕಣ್ಣುಗಳ ಮುಂದೆ ಸಿನಿಮಾದಂತೆ ಫ್ಲ್ಯಾಶ್ ಆಗಿ ಹಾದು ಹೋಯಿತು. ನಿಖಿಲ್ ನಿಜವಾಗಿ ಇಷ್ಟೊಂದು ಭೀಕರವಾದ ಮೃಗವಾಗಿದ್ದಾನೆ ಅಂತ ಅವಳು ತನ್ನ ಕನಸಿನಲ್ಲೂ ಯೋಚಿಸಿರಲಿಲ್ಲ. ಸ್ನಾನ ಮುಗಿದ ನಂತರ ಅವಳು ಟವೆಲ್ನಿಂದ ತನ್ನನ್ನು ತಾನು ಮೆಲ್ಲನೆ ಒರೆಸ್ಕೊಳ್ತಿದ್ದಾಳೆ. ಅವಳು ವಾಶ್ರೂಮ್ನ ದೊಡ್ಡ ಕನ್ನಡಿಯ ಮುಂದೆ ನಿಂತು ತನ್ನನ್ನು ತಾನು ತಲೆಯಿಂದ ಕಾಲಿನವರೆಗೆ ಒಮ್ಮೆ ನೋಡ್ಕೊತಾಳೆ. ಅವಳ ಕಾಲುಗಳು, ತೋಳುಗಳ ಮೇಲೆ ಆತನ ಬಲಪ್ರಯೋಗದ ಘೋರ ಕೆಂಪು ಗಾಯಗಳಾಗಿದ್ವು. ಅವಳ ಕುತ್ತಿಗೆ ಮತ್ತು ಭುಜಗಳ ಮೇಲೆ ನೇಲ್ ಕಟ್ಸ್ ಗುರುತುಗಳಿದ್ವು. ಕೆಲವು ಗಾಯಗಳಂತೂ ರಕ್ತ ಹೆಪ್ಪುಗಟ್ಟಿ ನೀಲಿ ಬಣ್ಣಕ್ಕೆ ತಿರುಗಿದ್ವು. ಅಷ್ಟೇ ಅಲ್ಲ, ಅವಳಿಗೆ ತಡೆಯಲಾಗದ ಹೊಟ್ಟೆ ನೋವು ಕೂಡ ಇತ್ತು. ಅವಳು ಹೇಗೋ ಕಷ್ಟಪಟ್ಟು ಕೆಲವು ಸಾಧಾರಣ ಬಟ್ಟೆಗಳನ್ನು ಧರಿಸಿ ವಾಶ್ರೂಮಿಂದ ಹೊರಬಂದಳು. ಅವಳು ಒಳಗೆ ಸ್ನಾನ ಮಾಡುತ್ತಿದ್ದ ಸಮಯದಲ್ಲಿ ರೀನಾ ರೂಮ್ ಒಳಗೆ ಬಂದು ಆ ಒಂದು ಕೆಂಪು ಕಲೆಯಾಗಿದ್ದ ಬೆಡ್ಶೀಟನ್ನು ಸಂಪೂರ್ಣವಾಗಿ ಬದಲಾಯಿಸಿದ್ಲು. ಈಗ ಹಾಸಿಗೆ ಪೂರ್ತಿ ಅಚ್ಚುಕಟ್ಟಾಗಿ ತುಂಬ ಸ್ವಚ್ಛವಾಗಿ ಕಾಣ್ತಾ ಇತ್ತು. ಭೂಮಿಕಾ ರೂಮಿಗೆ ಬಂದ ತಕ್ಷಣ ತನ್ನ ಪರ್ಸ್ನೊಂದಿಗೆ ತನ್ನ ಮೊಬೈಲ್ ಫೋನನ್ನು ಹುಡುಕ್ತಿದ್ದಾಳೆ. ಆದರೆ ಇಡೀ ಕೋಣೆಯಲ್ಲಿ ಎಲ್ಲೂ ಕೂಡ ಅವಳಿಗೆ ತನ್ನ ಫೋನ್ ಸಿಗಲೇ ಇಲ್ಲ.
ತಂದೆಗಾಗಲಿ ಅಥವಾ ಅಮ್ಮನಿಗಾಗಲಿ ಫೋನ್ ಮಾಡಬೇಕು ಎಂದುಕೊಂಡ ಭೂಮಿಕಾ ಹುಡುಕುತ್ತಾ ಸೀದಾ ಅಡುಗೆ ಮನೆಗೆ ಬಂದಳು. ಅಲ್ಲಿ ಕೆಲಸ ಮಾಡ್ತಿದ್ದ ರೀನಾಳನ್ನು ಕಂಡು, ರೀನಾ, ನೀನು ಎಲ್ಲಾದರೂ ನನ್ನ ಫೋನ್ ನೋಡ್ದೆಯಾ ಅಂತ ಕೇಳಿದ್ಲು ಆತಂಕದಿಂದ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ದ ರೀನಾ ತಿರುಗಿ ನೋಡಿ, ಇಲ್ಲ ಮೇಡಮ್, ನಾನು ಎಲ್ಲೂ ನಿಮ್ಮ ಫೋನನ್ನು ನೋಡಲೇ ಇಲ್ಲ. ಅಂದ ಹಾಗೆ ಮೇಡಮ್, ನಿಮಗಾಗಿ ಬಿಸಿ ಬಿಸಿ ಸೂಪನ್ನು ಮಾಡಿದ್ದೀನಿ, ಅದನ್ನು ಕುಡೀರಿ, ಅದು ಈಗ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂದ್ಲು ಅತ್ಯಂತ ಕಾಳಜಿಯಿಂದ. ಇಲ್ಲ ರೀನಾ, ನನಗೆ ಯಾವುದೇ ಸೂಪ್ ಬೇಡ, ನಾನು ಈಗಲೇ ಇಲ್ಲಿಂದ ಹೊರಗೆ ಹೋಗ್ತಾ ಇದ್ದೀನಿ ಎಂದು ಹಠ ಹಿಡಿದು ಭೂಮಿಕಾ ವೇಗವಾಗಿ ಮುಖ್ಯ ಬಾಗಿಲಿನ ಕಡೆಗೆ ಹೆಜ್ಜೆ ಹಾಕಿದ್ಲು. ಆದರೆ ಮೇಡಮ್, ಪ್ಲೀಸ್ ಕೇಳಿ, ನೀವು ಈ ಸಮಯದಲ್ಲಿ ಹೊರಗೆ ಹೋಗಲು ಸಾಧ್ಯವಿಲ್ಲ. ರೀನಾ ತನ್ನ ಮಾತುಗಳನ್ನು ಮುಗಿಸಲು ಸಹ ಸಾಧ್ಯವಾಗಲಿಲ್ಲ. ಅಷ್ಟರಲ್ಲೇ ಭೂಮಿಕಾ ಮುಖ್ಯ ಬಾಗಿಲನ್ನು ದಡಾರನೆ ತೆರೆದು ಬಿಟ್ಲು. ಆಕೆಗೆ ಹೆಂಗಾದರೂ ಮಾಡಿ ಆ ನರಕದಂತಿರೋ ಜಾಗದಿಂದ ತಪ್ಪಿಸ್ಕೊಂಡ್ರೆ ಸಾಕಾಗಿತ್ತು. ಇಡೀ ಶರೀರ ನೋವಿನಿಂದ ಬಳಲ್ತಾ ಇದ್ರೂ ಕೂಡ ಅವಳು ಧೈರ್ಯ ಮಾಡಿ ಹೆಜ್ಜೆ ಇಟ್ಟಿದ್ಲು. ಆದರೆ ಅವಳು ವಸ್ತು ದಾಟುವ ಮುನ್ನವೇ ಕಪ್ಪು ಸೂಟ್ ಧರಿಸಿದ್ದ ಇಬ್ಬರು ಬಲಿಷ್ಠ ಅಂಗರಕ್ಷಕರು ಬಾಗಿಲಲ್ಲಿ ಬಂದು ಅವಳ ದಾರಿಯನ್ನು ತಡೆದು ನಿಂತರು. ಅವರಲ್ಲಿ ಒಬ್ಬ ಅಂಗರಕ್ಷಕ ಅತ್ಯಂತ ಕಠೋರವಾಗಿ, ದಯವಿಟ್ಟು ಕ್ಷಮಿಸಿ ಮೇಡಮ್, ಆದರೆ ನಿಮಗೆ ಈ ಮನೆಯಿಂದ ಹೊರಗೆ ಹೋಗಲು ಕಟ್ಟುನಿಟ್ಟಾದ ಅನುಮತಿ ಇಲ್ಲ ಅಂತ ಹೇಳೇ ಬಿಡ್ತಾನೆ. ಹಾಗೆ ನಾನು ಹೊರಗೆ ಹೋಗೋಕ್ಕೆ ಸಾಧ್ಯ ಇಲ್ಲ, ನಾನು ಎಲ್ಲಿ ಹೋಗಬೇಕು ಅಂತ ಹೇಳೋಕೆ ನೀವು ಯಾರು? ಅಸಲು ನೀವು ಮಾತಿನ ಅರ್ಥವೇನು ಅಂತ ಭೂಮಿಕಾ ಆಕ್ರೋಶದಿಂದ ಕೂಗಿದ್ಲು. ಮಿಸ್ಟರ್ ನಿಖಿಲ್ ಸರ್ ಅವರ ಆರ್ಡರ್ ಮೇಡಮ್, ನಿಮ್ಮನ್ನು ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಹೊರಗೆ ಬಿಡದಂತೆ ನಮಗೆ ಕಟ್ಟುನಿಟ್ಟಿನ ಆದೇಶವನ್ನಿಟ್ಟಿದ್ದಾರೆ ಅಂತ ಹೇಳ್ತಾನೆ ಮತ್ತೊಬ್ಬ ಗಾರ್ಡ್. ಅವನ್ಯಾರು ನನ್ನನ್ನು ತಡೆಯೋಕೆ? ಅವನು ಹೇಳಿದ ತಕ್ಷಣ ನನ್ನನ್ನು ಇಲ್ಲಿ ಕೂಡಿ ಹಾಕ್ತೀರಾ? ಮೊದಲು ನನ್ನ ದಾರಿಯಿಂದ ಪಕ್ಕಕ್ಕೆ ಸರಿರಿ, ನಾನು ಈಗಲೇ ಹೊರಗೆ ಹೋಗಲೇಬೇಕು ಎಂದು ಭೂಮಿಕಾ ಅವರನ್ನೇ ತಳ್ಳಿ ಮುನ್ನುಗ್ಗಲು ಪ್ರಯತ್ನಿಸಿದ್ಲು. ದಯವಿಟ್ಟು ಕ್ಷಮಿಸಿ ಮೇಡಮ್, ಇದು ಸಾಧ್ಯವೇ ಇಲ್ಲ. ಮತ್ತು ಮೇಡಮ್, ದಯವಿಟ್ಟು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ನೀವು ಸರ್ ಅವರ ಆದೇಶಗಳನ್ನು ನಿರ್ಲಕ್ಷಿಸಲು ಪ್ರಯತ್ನಿಸಿದರೆ ಅದು ನಿಮಗೂ ಕಷ್ಟ, ನಿಮಗಾಗಿ ಇಲ್ಲಿ ನಿಂತಿರೋ ನಮಗೂ ಇನ್ನೂ ಅದಕ್ಕೆ ಹೆಚ್ಚಿನ ತೊಂದರೆಯಾಗುತ್ತದೆ. ದಯವಿಟ್ಟು ಒಳಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ ಎಂದ ಒಬ್ಬ ಅಂಗರಕ್ಷಕ. ತಕ್ಷಣವೇ ಒಳಗೆ ನಿಂತಿದ್ದ ರೀನಾಗೆ ಧ್ವನಿ ಮಾಡಿ ಕರೆದನು. ರೀನಾ ಬೇಗನೆ ಮುಂದೆ ಬಂದು ಅಸಹಾಯಕತೆಯಿಂದ ಒದ್ದಾಡ್ತಿದ್ದ ಭೂಮಿಕಾಳನ್ನು ಸಮಾಧಾನ ಮಾಡುತ್ತಾ ಕೋಣೆಯ ಒಳಗೆ ಕರ್ಕೊಂಡು ಹೋದರು. ತಕ್ಷಣವೇ ಆ ಅಂಗರಕ್ಷಕ ಮುಖ್ಯ ಬಾಗಿಲನ್ನು ಜೋರಾಗಿ ಮುಚ್ಚಿ ಲಾಕ್ ಮಾಡ್ತಾನೆ. ಭೂಮಿಕಾ ಮಾತ್ರ ತಾನು ಏನೂ ಮಾಡೋಕ್ಕಾಗಲ್ಲ ಅಂತ ತೀವ್ರ ಹತಾಶಳಾಗಿದ್ಲು. ಕಣ್ಣಲ್ಲಿ ಕೋಪದ ಕಣ್ಣೀರು ಉಕ್ಕಿ ಬರ್ತಿತ್ತು. ಆ ರಾಕ್ಷಸನಿಗೆ ಎಷ್ಟು ಧೈರ್ಯ! ರೀನಾ, ದಯವಿಟ್ಟು ಹೇಗಾದರೂ ಮಾಡಿ ನನ್ನ ಫೋನ್ ಎಲ್ಲಿದೆ ಅಂತ ಹುಡುಕೊಡು ಪ್ಲೀಸ್ ಅಂತ ಬೇಡ್ಕೊಂಡ್ಳು. ರೀನಾ ಅತ್ಯಂತ ಬೇಸರದಿಂದ, ಕ್ಷಮಿಸಿ ಮೇಡಮ್, ಆದರೆ ಈ ಮನೆಯೊಳಗೆ ಎಲ್ಲೂ ಫೋನ್ ಇಲ್ಲ ಅಂತ ನನಗನ್ಸುತ್ತೆ. ಅಷ್ಟೇ ಯಾಕೆ, ನನ್ನ ಸ್ವಂತ ಫೋನನ್ನು ಕೂಡ ಮನೆಯೊಳಗೆ ತರಲು ನನಗೆ ಅನುಮತಿ ನೀಡಿಲ್ಲ. ಸರ್ಗೆ ಕನೆಕ್ಟ್ ಮಾಡಲು ಇಲ್ಲಿ ಒಂದೇ ಒಂದು ವಿಶೇಷ ಲ್ಯಾಂಡ್ಲೈನ್ ಫೋನ್ ಇದೆ ಅಷ್ಟೇ. ಆಫೀಸ್ನಿಂದ ಏನಾದರೂ ಆರ್ಡರ್ ನೀಡಬೇಕಿದ್ರೆ ಆ ಫೋನ್ಗೆ ಮಾತ್ರ ಕನೆಕ್ಟ್ ಮಾಡುವುದಾಗಿ ಸರ್ ನನಗೆ ಹೇಳಿದ್ದಾರೆ ಮೇಡಮ್ ಎಂದು ಅಸಲಿ ಸತ್ಯವನ್ನು ಬಿಚ್ಚಿಟ್ಲು. ಇದೇನು ಹಣೆಬರಹ? ನಾನು ಮನೆಗೆ ಅಪರಾಧಿಯಾಗಿ ಬಂದಿದ್ದೀನಾ ಅಥವಾ ಯಾವುದಾದ್ರೂ ಪ್ರಾಣಿಯ? ನನ್ನನ್ನು ಯಾಕೆ ಈ ರೀತಿ ಕ್ರೂರವಾಗಿ ಹಿಂಸೆ ಕೊಟ್ಟು ಬಂಧಿಸಿಟ್ಟಿದ್ದಾರೆ? ಆಹಾ ಎಂದು ಭೂಮಿಕಾ ಉಚ್ಚಿಯಂತೆ ನಗುತ್ತಾ ಮತ್ತೆ ತನ್ನ ಮಲಗುವ ಕೋಣೆಗೆ ವಾಪಸ್ ಹೋಗ್ತಾಳೆ. ಅವಳು ಆ ರೂಮಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ನಿರಂತರವಾಗಿ ಅಶಾಂತಿಯಿಂದ ಹೆಜ್ಜೆಯನ್ನು ಹಾಕ್ತಾ ಇದ್ಲು. ಆ ಚಕ್ರವ್ಯೂಹದಿಂದ ಹೊರಬರಲು ಬೇರೆ ಏನಾದರೂ ದಾರಿ ಇದೆಯಾ ಅಂತ ಅವಳ ಬ್ರೈನ್ ಯೋಚಿಸ್ತಾನೇ ಇತ್ತು. ತನ್ನ ಸ್ವಾರ್ಥಿ ತಂದೆ ನವೀನ್ ಸರದೇಸಾಯಿ ತನಗೆ ಯಾವುದೇ ಕಾರಣಕ್ಕೂ ಖಂಡಿತ ಸಹಾಯ ಮಾಡೋಕ್ಕೆ ಚಾನ್ಸೇ ಇಲ್ಲ ಎಂದು ಅವಳಿಗೆ ಈಗಾಗಲೇ ಖಚಿತವಾಗಿ ತಿಳಿದಿತ್ತು. ಇನ್ನು ತನ್ನ ತಾಯಿ ಸಾಧನಾಳಿಗೆ ತನ್ನನ್ನು ರಕ್ಷಿಸಲೇಬೇಕೆಂಬ ತೀವ್ರ ಇಚ್ಛೆ ಇದ್ದರೂ ಕೂಡ ಆ ಕ್ರೂರಿ ಗಂಡನ ಎದುರು ಅವಳಿಂದ ಏನೂ ಮಾಡಲು ಸಾಧ್ಯವಾಗ್ತಿರಲಿಲ್ಲ. ಅವಳು ತುಂಬ ಹತಾಶಳು. ಭೂಮಿಕಾಗೆ ಹೇಗಾದರೂ ಮಾಡಿ ತನ್ನ ಆಪ್ತ ಸ್ನೇಹಿತೆ ಫ್ರೆಂಡ್ ಮನೆಗೆ ಹೋಗಬೇಕಾಗಿತ್ತು. ಮದುವೆಯಾದ ಮೊದಲ ರಾತ್ರಿ ಆ ಸ್ನೇಹಿತೆಯ ಮನೆಗೆ ಓಡಿ ಹೋಗಲು ಅವಳು ಪ್ಲ್ಯಾನ್ ಕೂಡ ಮಾಡಿದ್ಲು. ಆದರೆ ಅಲ್ಲಿಗೆ ಹೋಗಬೇಕಾದ್ರೆ ಅವಳು ಮೊದಲು ಆ ನಿಖಿಲ್ನ ಕೋಟೆಯಿಂದ ಸುರಕ್ಷಿತವಾಗಿ ಹೊರಬರಲೇಬೇಕಾಗಿತ್ತು. ಆರಂಭದಲ್ಲಿ ಅವಳಿಗೆ ನಿಖಿಲ್ ವಿರುದ್ಧ ಒಂದು ಮದುವೆ ಆದ ಮೇಲೆ ಕೊಡುವಂತಹ ಒಂದು ಹಿಂಸೆ ಅಡಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬೇಕು ಎಂಬ ಯೋಚನೆ ಬಂದಿತ್ತು. ಆದರೆ ಎದುರಿಗಿರುವಂಥದ್ದು ಸಾಮಾನ್ಯ ವ್ಯಕ್ತಿ ಖಂಡಿತ ಅಲ್ಲ. ಆತ ಇಡೀ ನಗರವೇ ನಡುಗುವ ಉದ್ಯಮಿ ನಿಖಿಲ್ ರಾಜ್ ಮತ್ತು ಕಠಿಣ ವ್ಯಕ್ತಿತ್ವ. ಕಾನೂನು, ಪೊಲೀಸ್ ಎಲ್ಲವೂ ಅವನ ಕೈಯಲ್ಲಿ ಇರುವಾಗ
ತಾನೇನಾದರೂ ಈ ತರಹದ ಹೆಜ್ಜೆ ಇಟ್ಟರೆ ಅದು ಉಲ್ಟಾ ತನಗೆ ದೊಡ್ಡ ಮುಳುವಾಗಿ ಇನ್ನಿಲ್ಲದ ಕಷ್ಟಕರ ಸಮಸ್ಯೆಗಳನ್ನು ಸೃಷ್ಟಿಸ್ತದೆ ಅನ್ನುವಂತಹ ಕೈಸತ್ಯ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಕೋಪದಿಂದ ಕೆಂಪಗಾಗಿದ್ದ ನಿಖಿಲ್ನ ಭಾವಶೂನ್ಯ ಮುಖ ಇನ್ನೂ ರೌದ್ರವಾಗಿ ಕಾಣ್ತಿತ್ತು. ಆತ ವೇಗವಾಗಿ ಹೆಜ್ಜೆ ಇಡುತ್ತಾ ಮಲಗುವ ಕೋಣೆಯನ್ನು ಪ್ರವೇಶಿಸಿದ. ಅಲ್ಲಿ ಹಾಸಿಗೆ ಮೇಲೆ ಇಡೀ ಜಗತ್ತನ್ನೇ ಮರೆತು ಕದಲದೆ ಮುದುಡಿಕೊಂಡು ಮಲಗಿದ್ದ ಭೂಮಿಕಾಳನ್ನು ನೋಡಿ, ಭೂಮಿಕಾ, ಮೊದಲೆದ್ದೇಳು ಎಂದು ಕಠೋರವಾಗಿ ಆಜ್ಞಾಪಿಸಿದ್ದ. ಆದರೆ ಅವಳು ಕಿಂಚಿತ್ತೂ ಅಲುಗಾಡಲಿಲ್ಲ. ಅವಳ ಈ ನಿರ್ಲಕ್ಷ್ಯ ಅವನ ಕೋಪವನ್ನು ಮತ್ತಷ್ಟು ಹೆಚ್ಚಿಸಿತು. ಆತ ತಕ್ಷಣವೇ ಮುನ್ನುಗ್ಗಿ ಕಂಬಳಿಯ ಮೇಲಿಂದನೇ ಅವಳ ಕೈಯನ್ನು ಬಲವಾಗಿ ಹಿಡಿದು ಹಾಸಿಗೆಯಿಂದ ಕೆಳಗೆಳೆದ. ಆಕೆಗೆ ಇಷ್ಟವಿಲ್ಲದ್ರೂ ಕೂಡ ಅವಳನ್ನು ಕೋಣೆಯಿಂದ ಹೊರಗೆ ತಂದು ಸೀದಾ ಡೈನಿಂಗ್ ಹಾಲ್ಗೆ, ಊಟದ ಕೋಣೆಗೆ ಎಳೆದುಕೊಂಡು ಹೋಗ್ತಾನೆ. ಆದರೆ ಪಾಪ ಭೂಮಿಕಾ ತನ್ನ ನೋವಿನಲ್ಲೂ ಕೂಡ ಸ್ವಲ್ಪ ಹೊತ್ತು ಅವನ ಹಿಡಿತದಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಪ್ರಯತ್ನ, ವಿರೋಧ ಮಾಡಿದಾಳೆ. ಆದರೆ ಆ ಮೃಗದ ಶಕ್ತಿಯ ಮುಂದೆ ಅವಳ ಶಕ್ತಿ ಎಲ್ಲಿಗೆ ಸಾಲುತ್ತೆ ಹೇಳು? ಕೊನೆಗೆ ವಿಧಿ ಇಲ್ಲದೆ ತನ್ನ ಪ್ರಯತ್ನವನ್ನು ಕೈಬಿಟ್ಲು. ಅವಳನ್ನು ಡೈನಿಂಗ್ ಟೇಬಲ್ ಮುಂದಿದ್ದ ಕುರ್ಚಿಯ ಮೇಲೆ ಬಲವಂತವಾಗಿ ಕೂರಿಸಿದ ನಿಖಿಲ್, ಮರ್ಯಾದೆಯಿಂದ ನಿನ್ನ ಊಟವನ್ನು ನೀನು ತಿನ್ನು ಅಂತ ಆದೇಶಿಸಿ ತಾನು ಪಕ್ಕದ ಕುರ್ಚಿಯಲ್ಲಿ ಕುಳಿತು ತನ್ನ ತಟ್ಟೆಯಿಂದ 2 ತುತ್ತು ತಿಂದನು. ಆ ಕ್ಷಣದಲ್ಲಿ ತಟ್ಟೆಯ ಮುಂದೆ ಸುಮ್ಮನೆ ಖಾಲಿ ಕೈಯಲ್ಲಿ ಕುಳಿತಿದ್ದ ಭೂಮಿಕಾಳನ್ನು ನೋಡಿ ಅವನ ಕಣ್ಣುಗಳು ಕೆಂಪಗಾದವು. ಮಾತಾ ಅವಳ ಹತ್ತಿರ ಬಾಗಿ ಅತ್ಯಂತ ಮೆಲುಧ್ವನಿಯಲ್ಲಿ, ಆದರೆ ಅಷ್ಟೇ ಕ್ರೂರವಾಗಿ, ಭೂಮಿಕಾ, ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ನಿನ್ನೆ ರಾತ್ರಿ ನಾನು ನನ್ನ ಕೋಣೆಯಲ್ಲಿ ಏನು ಮಾಡಿದ್ದೇನೋ ಇವತ್ತು ಮತ್ತೆ ಪುನರಾವರ್ತನೆಯಾಗುವುದು ನಿನಗೆ ಇಷ್ಟವಿಲ್ಲದಿದ್ದರೆ ಸುಮ್ಮನೆ ತಿನ್ನಲು ಪ್ರಾರಂಭಿಸು ಅಂತ ಕಿವಿಯಲ್ಲಿ ಪಿಸುಗುಟ್ಟಿದ್ದ. ಅವನ ಬಾಯಿಂದ ನಿನ್ನೆ ರಾತ್ರಿಯ ಘೋರ ಹಿಂಸೆಯ ನೆನಪು ಕೇಳುತ್ತಿದ್ದಂತೆ ಭೂಮಿಕಾಳ ಮುಖ ಭಯದಿಂದ ಸಂಪೂರ್ಣವಾಗಿ ಬಿಳಿಚಿಕೊಂಡಿತ್ತು. ಮೈ ನಡುಗಿದಂತಾಗಿ ಅವಳು ಇನ್ನೂ ತಡ ಮಾಡದೆ ತಟ್ಟೆಯಲ್ಲಿದ್ದ ಚಮಚವನ್ನು ಕೈಗೆತ್ತಿಕೊಂಡು ದರದರನೆ ತಿನ್ನಲು ಪ್ರಾರಂಭಿಸಿದ್ಲು. ಅದನ್ನು ಕಂಡು ನಿಖಿಲ್ ತೃಪ್ತಿಯಿಂದ ತಲೆ ಅಲ್ಲಾಡಿಸಿದರು. ಮಾರನೇ ದಿನ ಸರ್ದೇಸಾಯಿ ಭವನದಲ್ಲಿ ಹೆಂಗೋ ಕಷ್ಟಪಟ್ಕೊಂಡು ಆ ದೊಡ್ಡ ಜೈಲಿನಿಂದ ತಪ್ಪಿಸ್ಕೊಂಡು ಭೂಮಿಕಾ ತನ್ನ ತಂದೆಯ ಮನೆಗೆ ಬಂದು ತಲುಪಿದ್ಲು. ಅವಳು ಸಭಾಂಗಣದಲ್ಲಿ, ಅಂದರೆ ಲಿವಿಂಗ್ ರೂಮ್ ಪ್ರವೇಶಿಸಿದಂತೆ ಅಲ್ಲಿ ಕುಳಿತಿದ್ದಂತಹ ತಂದೆ ನವೀನ್ ಸರ್ದೇಸಾಯಿ ಆಶ್ಚರ್ಯದಿಂದ, ಭೂಮಿಕಾ, ಇವತ್ತು ಹೀಗೆ ದಿಢೀರ್ನೆ ಬಂದಿದೆಯಾ? ಹೇಗಿದೆಯಮ್ಮ ಅಂತ ಕೇಳಿದರು. ಅಷ್ಟರಲ್ಲೇ ಅಲ್ಲಿಗೆ ಬಂದ ವಿಕ್ರಮರಾಜ ಅಂಕಲ್ ಕೂಡ ಸೋಫಾ ಕಡೆಗೆ ಹೆಜ್ಜೆ ಹಾಕುತ್ತಾ, ಯಾಕೆ ನವೀನ್, ಬೇರೆ ಯಾರು ಬರೆದಿದ್ದಾರೆ ಇಲ್ಲಿಗೆ ಅಂತ ಸಹಜವಾಗಿ ಕೇಳಿದರು. ಆಗ ಅಜಾರದ ಹಿಂಭಾಗದಲ್ಲಿ ಹೊಳಬರುತ್ತಿರುವ ಧ್ವನಿಯೊಂದು ಕೇಳಿಸ್ತು. ನಾನು ಬಂದಿದ್ದೀನಿ ಅಂಕಲ್. ಹಾಗೆ ಹೇಳುತ್ತಾ ಹಿಂದೆ ಕುಳಿತಿದ್ದ ನಿಖಿಲ್ ಇದ್ದಕ್ಕಿದ್ದಂತೆ ಎದ್ದು ಬಂದು ಭೂಮಿಕಾಳ ಪಕ್ಕದಲ್ಲಿ ನಿಂತುಕೊಂಡ. ಅವನನ್ನು ಕಂಡ ತಕ್ಷಣ ವಿಕ್ರಮರಾಜ್ ಅವರಿಗೆ ಆಶ್ಚರ್ಯವಾಯಿತು. ನಿಖಿಲ್ ತನ್ನ ತಂದೆಯ ಮುಖವನ್ನು ನೋಡುತ್ತಾ, ವಾಸ್ತವವಾಗಿ ವಿಕ್ರಮರಾಜ್ ಅವರೇ, ಭೂಮಿಕಾ ಇವತ್ತು ಇಲ್ಲಿಗೆ ತನ್ನ ತಂದೆಯ ಮನೆಗೆ ಒಬ್ಬಂಟಿಯಾಗಿ ಬರಲು ಬಯಸಿದ್ಲು. ಆದರೆ ಪ್ರೀತಿಯ ಹೆಂಡತಿಯನ್ನು ನಾನಿನ್ನು ಒಬ್ಬಂಟಿಯಾಗಿ ಬಿಡಲು ಸಿದ್ಧನಿಲ್ಲ. ಅದಕ್ಕೆ ನಾನು ಕೂಡ ಅವಳ ಜೊತೆಯಲ್ಲೇ ಇಲ್ಲಿಗೆ ಬಂದೆ. ಇದಲ್ಲದೆ ಅತ್ತೆಯವರೇ, ಸಾಧನ ಒಂದು ದಿನ ನನ್ನನ್ನು ಪ್ರೀತಿಯಿಂದ ಊಟಕ್ಕೆ ಆಹ್ವಾನಿಸಿದ್ರು ಅಂತಲೂ ಗೊತ್ತು. ಹಾಗಾಗಿ ಆತಿಥ್ಯ ಸ್ವೀಕರಿಸಲು ನಾನು ಕೂಡ ಬಂದೆ ಅಷ್ಟೆ ಎಂದು ಮುಖದಲ್ಲಿ ಅತ್ಯಂತ ಶಾಂತ ಹಾಗೂ ನಕಲಿ ನಗುವನ್ನು ಬೀರುತ್ತಾ ಹೇಳ್ತಾನೆ. ಆದರೆ ನಿಖಿಲ್ನ ಈ ಕಪಟವಾದ ಕೆಟ್ಟ ನಾಟಕವನ್ನು ನೋಡಿ ಭೂಮಿಕಾ ತೀವ್ರ ಆಘಾತದಿಂದ ದೆವ್ವ ಕಂಡಂತೆ ಎದ್ದು ನಿಂತಳು. ಅವಳ ಇಡೀ ಪ್ಲ್ಯಾನ್ ಧೂಳಿಪಟವಾಗಿತ್ತು. ಛೇ, ಆ ಮೂರ್ಖ ಅಂಗರಕ್ಷಕ ನಾನಿಲ್ಲಿಗೆ ಬರುವ ವಿಷಯವನ್ನು ಆಫೀಸ್ನಲ್ಲಿದ್ದ ರಾಕ್ಷಸನಿಗೆ ಮುಟ್ಟಿಸ್ತಾನ? ಎಷ್ಟು ದೊಡ್ಡ ದ್ರೋಹ ಎಂದು ಒಳಗೊಳಗೆ ಆಕ್ರೋಶದಿಂದ ಯೋಚಿಸಿದ್ಲು. ಯಾರ ಕಣ್ಣಿಗೂ ಬೀಳದಂತೆ ತಪ್ಪಿಸ್ಕೊಂಡು ಬಂದರೂ ನಿಖಿಲ್ ತನ್ನನ್ನು ಬೆನ್ನಟ್ಟಿ ಇಲ್ಲಿಗೆ ಬಂದಿರುವುದನ್ನು ಕಂಡು ಭೂಮಿಕಾ ಒಳಗೊಳಗೆ ತೀವ್ರವಾಗಿ ಹೆದರಿ ಹೋಗ್ತಾಳೆ. ಈಗ ತನ್ನ ತಂದೆಯ ಮನೆಯಲ್ಲೇ ಈ ಸಭ್ಯ ಸೋಗಲಾಡಿ ನಿಖಿಲ್ ತನ್ನ ಮೇಲೆ ಯಾವ ರೀತಿ ಹಗೆ ತೀರಿಸ್ಕೊಳ್ತಾನೋ, ಮುಂದೆ ತನಗೆ ಏನೇನು ಕಾದಿದೆಯೋ ಅಂತ ಊಹಿಸಲು ಸಾಧ್ಯವಾಗದೆ ಅವಳು ದಿಕ್ಕು ಕಾಣದಂತಾಗ್ತಾಳೆ. ಅತ್ತ ಕಚೇರಿಯಿಂದ ವಾಪಸ್ ಬಂದ ನಿಖಿಲ್ ಸೀದಾ ಬಾತ್ರೂಮ್ಗೆ ಹೋಗಿ ಸ್ನಾನ ಮುಗಿಸ್ಕೊಂಡು ಹೊರಗೆ ಬರ್ತಾನೆ. ತನ್ನ ಒದ್ದೆ ಕೂದಲನ್ನು ಒಣಗಿಸಿಕೊಳ್ಳುತ್ತಾ ಆತ ಹಾಸಿಗೆಯತ್ತ ಒಮ್ಮೆ ಕಣ್ಣು ಹಾಯಿಸ್ದ. ಅವಳು ಪಾಪ ಬಹಳ ನಿರ್ಲಕ್ಷ್ಯದಿಂದನೇ ಇದ್ಲು. ಅತ್ಯಂತ ನಿರ್ಲಕ್ಷ್ಯದಿಂದ ಅಡುಗೆ ಮನೆಗೆ ಹೋಗ್ತಾನೆ. ಹಾಗೆ ಅಲ್ಲಿ ಕೆಲಸ ಮಾಡ್ತಿದ್ದ ರೀನಾ ಅವನಿಗೆ ರಾತ್ರಿಯ ಊಟವನ್ನು ತಂದು ಕೊಡ್ತಾಳೆ. ಊಟದ ತಟ್ಟೆಯನ್ನು ನೋಡುತ್ತಾ ನಿಖಿಲ್ ಭಾವಶೂನ್ಯ ಧ್ವನಿಯಲ್ಲಿ ಕೇಳಿದ, ಭೂಮಿಕಾದು ಊಟ ಆಯ್ತಾ? ಅವನ ಆಹಾರವನ್ನು ತಿಂದ್ಲಾ ಅಂತ.
ಇಲ್ಲ ಸರ್ ಮೇಡಮ್, ನಿನ್ನೆಯಿಂದಾಗಿ ಏನೂ ತಿಂದಿಲ್ಲ. ಅವರು ಬೆಳಗಿನ ಉಪಹಾರವಾಗಲಿ ಅಥವಾ ಮಧ್ಯಾಹ್ನದ ಉಪಹಾರವನ್ನಾಗಲಿ ಮುಟ್ಟು ಕೂಡ ನೋಡ್ತಾ ಇಲ್ಲ ಸರ್. ಎಷ್ಟೇ ಬಲವಂತ ಮಾಡಿದರೂ ಕೂಡ ನನ್ನ ಮಾತನ್ನು ಕೇಳ್ತಾನೇ ಇಲ್ಲ. ರೀನಾ ಮಾತ್ರ ಎದುರುತ್ತಲೇ ಸತ್ಯವನ್ನು ಹೇಳಿದ್ಲು. ಭಾವಶೂನ್ಯ ಮುಖದಲ್ಲಿ ಸಡನ್ನಾಗಿ ಕೆಂಪಗಾಯಿತು ನಿಖಿಲ್ನ ಮುಖ. ತಾನು ಹಾಕಿದ ಲಕ್ಷ್ಮಣ ರೇಖೆಯನ್ನು ದಾಟಲು ನೋಡ್ತಿರುವ ಅವಳ ಹಠಮಾರಿ ಸ್ವಭಾವಕ್ಕೆ ಅವನಿಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ವಿಪರೀತ ಕೋಪ ಬಂತು. ತಟ್ಟನೆ ಸೀಟಿಯಿಂದ ಎದ್ದು ಸಿಟ್ಟಿನಿಂದ ಮಲಗುವ ಕೋಣೆಗೆ ನಡೆದಿದ್ದಾನೆ. ಮತ್ತೊಂದೆಡೆ ಅತ್ತ ಸರ್ದೇಸಾಯಿ ಭವನದಲ್ಲಿ ನವೀನ್ ಸರ್ದೇಸಾಯಿ ತನ್ನ ಪತ್ನಿ ಸಾಧನಾಳನ್ನು ನೋಡಿ ಅತ್ಯಂತ ಧ್ವನಿಯಲ್ಲಿ ಹೇಳಿದ, ನಿನ್ನ ಮಗಳ ತಂದೆ ನಾನೇ. ಆ ಮನೆಯಲ್ಲಿ ಅವಳು ಚೆನ್ನಾಗಿಯೇ ಇದ್ದಾಳೆ. ಅದರ ಬಗ್ಗೆ ನೀನು ಅತಿಯಾಗಿ ಚಿಂತಿಸಬೇಡ. ಮತ್ತು ಈಗ ತಾನೇ ಮದುವೆಯಾಗಿ ಹೋಗಿರುವ ದಂಪತಿಗಳಿಗೆ ಪದೇ ಪದೇ ಕರೆ ಮಾಡಿ ತೊಂದರೆ ಕೊಡುವ ಅಗತ್ಯವೂ ನಮಗಿಲ್ಲ ಎಂದು ಹೊರಟಾಗಿ ಹೇಳಿ ಸುಮ್ಮನಾಗಿದ್ದ. ಆದರೆ ತಾಯಿಯ ಮನಸ್ಸು ಕೇಳಬೇಕಲ್ಲ. ಮಗಳ ಮೇಲಿನ ಕಾಳಜಿಯಿಂದ ಸಾಧನ ಯಾರಿಗೂ ತಿಳಿಸಿದ ಹಾಗೆ ಭೂಮಿಕಾಳನ್ನು ಭೇಟಿಯಾಗಲೇಬೇಕಂತ ಅವಳ ಮನೆಗೆ ಬಂದಿದ್ಲು. ಅದರಲ್ಲಿ ಗೇಟ್ನಲ್ಲಿ ನಿಂತಿದ್ದ ಆ ಬಲಿಷ್ಠ ಅಂಗರಕ್ಷಕನ, ಕ್ಷಮಿಸಿ ಮೇಡಮ್, ಭೂಮಿಕಾ ಮೇಡಮ್ ಮನೆಯಲ್ಲಿಲ್ಲ ಎಂದು ಕಠೋರವಾಗಿ ಹೇಳಿ ಅವಳನ್ನು ತಡೆದಿದ್ದನು. ಸಾಧನ ಗಾಬರಿಯಿಂದ ಅಲ್ಲೇ ನಿಂತು ಭೂಮಿಕಾಳ ಫೋನ್ಗೆ ಸತತವಾಗಿ ಕರೆ ಮಾಡಿದರೂ ಆಕೆಯ ಫೋನ್ ಸಂಪೂರ್ಣವಾಗಿ ಸ್ವಿಚ್ ಆಫ್ ಆಗಿತ್ತು. ಸಾಧನಾಳ ಮನಸ್ಸಿನಲ್ಲಿ ಏನೋ ಕೆಟ್ಟ ಆತಂಕ ಶುರುವಾಗಿ ಅವಳು ಉದ್ವಿಗ್ನಳಾದ್ಲು. ಆದರೆ ಆ ಅಂಗರಕ್ಷಕರು ನಕಲಿ ನಗು ಬೀರಿತು. ಯೋಚಿಸಬೇಡಿ ಮೇಡಮ್, ಆ ಮೇಡಮ್ ಮತ್ತು ನಿಖಿಲ್ ಸರ್ ಇಬ್ಬರು ಒಟ್ಟಿಗೆ ಒಂದು ಸಣ್ಣ ಪ್ರವಾಸಕ್ಕೆ ಹೊರಗೆ ಹೋಗಿದ್ದಾರೆ ಅಂತ ಸುಳ್ಳು ಕಥೆಯನ್ನು ಹೆಣೆದ್ರು. ಅಂಗರಕ್ಷಕರು ಅಷ್ಟೊಂದು ಖಚಿತವಾಗಿ ಹೇಳಿದ್ರಿಂದ ಸಾಧನ ಬೇರೆ ಏನನ್ನೂ ಕೇಳಲಾಗದೆ ಭಾರವಾದ ಮನಸ್ಸಿನಿಂದ ವಾಪಸ್ ಮನೆಗೆ ಹೋಗ್ತಾಳೆ. ಅವಳು ತನಗೆ ಬಂದು ಭೂಮಿಕಾಳ ತಂದೆ ನವೀನ್ಗೆ ವಿಷಯ ತಿಳಿಸಿ ಎಲ್ಲವೂ ಸರಿಯಾಗಿದೆಯೇ ಎಂದು ಪರಿಶೀಲಿಸಲು ಒಮ್ಮೆ ನಿಖಿಲ್ನಿಗೆ ಕರೆ ಮಾಡಿ ಮಾತನಾಡಿ ಎಂದು ಒತ್ತಾಯಿಸಿದ್ಲು. ಆದರೂ ಕೂಡ ನವೀನ್ ಅದನ್ನು ಕಿವಿಗೆ ಹಾಕ್ಕೊಳ್ಳದೆ ತನ್ನ ಪಾಡಿಗೆ ತಾನು ಸರಿ ಅಂತ ಹೇಳಿ ನಿರ್ಲಕ್ಷಿಸಿದನು. ಪ್ರಸ್ತುತ ಸಮಯ. ಭೂಮಿಕಾ ನಿನ್ನೆಯಿಂದಲೂ ಕೂಡ ಒಂದು ಹನಿ ನೀರನ್ನು ಕುಡಿಯದೆ ಏನನ್ನೂ ತಿನ್ನದೆ ಉಪವಾಸವಿದ್ಲು. ಆದರೆ ಆಕೆಗೆ ಹಸಿವಿನ ಅರಿವೇ ಇರಲಿಲ್ಲ. ಪಾಪ ಅಂದ್ರೆ ಅವಳ ಮನಸ್ಸು ಇನ್ನೆಷ್ಟು ನೊಂದಿರಬೇಕು. ಅವಳು ತನ್ನ ಹಾಸಿಗೆ ಮೇಲೆ ಮಲಗಿ ದಪ್ಪನೆಯ ಕಂಬನಿಯ ಕೆಳಗೆ ಒಂದು ಸಣ್ಣ ಉಂಡೆ ರೀತಿ ಅದೇ ರೀತಿ ಕುಳಿತು ನಿಶಬ್ದ ಕೋಣೆಯಲ್ಲಿ ಅತ್ಯಂತ ಮೌನವಾಗಿ ಅಳುತ್ತಿದ್ಲು. ಶಾರೀರಿಕವಾಗಿ ಮಾನಸಿಕವಾಗಿ ಅವಳು ನಿಜವಾಗಿಯೂ ಬಹಳ ಅಂದರೆ ಸಂಪೂರ್ಣ ದುರ್ಬಲವಾಗಿ ಹೋಗಿದ್ಲು. ಹಾಗಾಗಿ ಅಳುತ್ತಲೇ ಅವಳು ತನಗೆ ತಿಳಿಯದಂತೆ ನಿಶಕ್ತಿಯಿಂದ ಗಾಢ ನಿದ್ರೆಗೆ ಜಾರಿದ್ಲು. ಆದರೆ ಇದ್ದಕ್ಕಿದ್ದಂತೆ ಉಂಟಾದ ಒಂದು ದೊಡ್ಡ ಶಬ್ದದಿಂದ ಅವಳು ದೆವ್ವ ಕಂಡಂತೆ ಬೆಚ್ಚಿ ಬಿದ್ದು ಎಚ್ಚರಗೊಂಡ್ಳು. ಕೋಣೆಯ ಬಾಗಿಲನ್ನು ಯಾರೋ ಅತಿಯಾದ ಕ್ರೌರ್ಯದಿಂದ ಜೋರಾಗಿ ಬಡಿದಿದ್ರು. ಭೂಮಿಕಾ ಹೆದರಿಕೆಯಿಂದಲೇ ತನ್ನ ಮೈಮೇಲಿದ್ದ ಕಂಬಳಿಯನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ಹೊರಗೆ ನಡೆದು ಎದುರಿಗೆ ರೌದ್ರಾವತಾರದಲ್ಲಿ ನಿಂತಿದ್ದ ರಾಕ್ಷಸ ನಿಖಿಲನ್ನು ಕಂಡ ತಕ್ಷಣವೇ ಅವಳ ಹೃದಯದ ಬಡಿತ 100ರ ವೇಗದಲ್ಲಿ ಓಡೋಕೆ ಶುರು ಮಾಡಿತು. ಇಂದಿನ ರಾತ್ರಿಯ ಭೀಕರ ಘಟನೆಯನ್ನು ನೆನೆಸ್ಕೊಂಡು ಅವಳ ಇಡೀ ಶರೀರ ಭಯದಿಂದ ಚಳಿಯಿಂದ ನಡುಗಕ್ಕೆ ಶುರುವಾಯಿತು. ಸರ್ದೇಸಾಯಿ ಭವನದಲ್ಲಿ ಆ ನಕಲಿ ನಾಟಕದ ಊಟ ಮುಗಿದ ನಂತರ ಅವರೆಲ್ಲರೂ ಮತ್ತೆ ತಮ್ಮ ಮನೆಗೆ ವಾಪಸ್ ಬಂದಿದ್ರಲ್ವಾ. ನಿಖಿಲ್ ತನ್ನ ರಾತ್ರಿಯ ಭೋಜನವನ್ನು ಮುಗಿಸಿ ತನ್ನ ಫೋನಲ್ಲಿ ಏನೋ ಗಂಭೀರವಾಗಿ ಟೈಪ್ ಮಾಡು ಸೀದಾ ಸ್ಟಡಿ ರೂಮ್ಗೆ ಹೋದನು. ಆತ ಅಲ್ಲಿಂದ ಹೊರಡುವ ಮುನ್ನವೇ ಭೂಮಿಕಾ ತರತರನೆ ತನ್ನ ಊಟವನ್ನು ಮುಗಿಸ್ಬಿಟ್ಲು. ಅವಳು ಅತ್ಯಂತ ಆತುರದಿಂದ ತನ್ನ ಮಲಗುವ ಕೋಣೆಗೆ ಹೋಗಿ ಕಂಬಳಿಯ ಕೆಳಗೆ ಇಡೀ ದೇಹವನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡು ಹಾಸಿಗೆ ಮೇಲೆ ಮಲಗಿದ್ಲು. ನಿಖಿಲ್ ಎಲ್ಲಿ ಮತ್ತೆ ಬಂದು ತನ್ನ ಮೇಲೆ ದೌರ್ಜನ್ಯ ಸೊಕ್ತಾನೋ, ಆ ಇಂದಿನ ರಾತ್ರಿಯ ಕೆಟ್ಟ ಒಂದು ಘಟನೆ ಮತ್ತೆ ಮರುಕಳಿಸುತ್ತೋ ಅವಳು ಒಳಗೊಳಗೆ ತೀವ್ರವಾಗಿ ಎದುರ್ತಾ ಇದ್ಲು. ಆ ರಾಕ್ಷಸರಿಂದ ಬಚಾವಾಗಲು ಅವಳು ಕಣ್ಣು ಮುಚ್ಚಿ ಸುಮ್ಮನೆ ನಿದ್ದೆ ಮಾಡುತ್ತಿರುವಂತೆ ನಟಿಸಿದ್ಲು. ಆದರೆ ಅವಳ ಮನಸ್ಸಿನಲ್ಲಿ ಭೀತಿ ತುಂಬಿದ್ರಿಂದ ಈ ಸಮಯ ಹೆದರಿಕೆಯಲ್ಲೇ ಕಳೆದ್ಲು. ಅವಳಿಗೆ ರಾತ್ರಿ ಇಡೀ ಕಣ್ಣಿನ ನಿದ್ದೆನೇ ಬರಲಿಲ್ಲ. ಅವಳು ಕಂಬಳಿಯ ಕೆಳಗೆ ಹಾಗೆ ಉಸಿರು ಬಿಗಿ ಹಿಡಿದು ಮಲಗಿದ್ಲು. ಆದರೆ ನಿಖಿಲ್ ರಾತ್ರಿ ಇಡೀ ಕೋಣೆಯ ಕಡೆಗೆ ಹಿಂತಿರುಗಲೇ ಇಲ್ಲ. ಪ್ರತಿದಿನ ಬೆಳಗ್ಗೆ ಎಚ್ಚರಗೊಳ್ಳುತ್ತಿದ್ದಂತಹ ಭೂಮಿಕಾ ಅಂದು ಬೆಳಗ್ಗೆ 6 ಗಂಟೆ ಆದರೂ ಕಣ್ಣು ಬಿಡಲಿಲ್ಲ. ಅಷ್ಟೇ ಯಾಕೆ, ಬೆಳಗ್ಗೆ 10 ಗಂಟೆ ಆದರೂ ಅವಳು ಎಚ್ಚರವಾಗದೆ ಗಾಢ ನಿದ್ದೆಯಲ್ಲೇ ಇದ್ಲು. ಬಹುಶಃ ರಾತ್ರಿ ಇಡೀ ಆತಂಕದಲ್ಲಿ ಎಚ್ಚರವಾಗಿದ್ದು ಮುಂಜಾನೆ ಅವಳಿಗೆ ತಿಳಿಯದಂತೆ ನಿಶಕ್ತಿಯಿಂದ ನಿದ್ದೆ ಹತ್ತಿರಬೇಕು. ಕೊನೆಗೆ ಅವಳು ಬೆಳಗ್ಗೆ 10 ಗಂಟೆಗೆ ನಿಧಾನವಾಗಿ ಕಣ್ತೆರೆದಾಗ ನಿಖಿಲ್ ಈಗಾಗಲೇ ಮನೆಯಿಂದ ಹೊರಟೇ ಹೋಗಿದ್ದನು. ಆತ ಮನೆಯಲ್ಲಿಲ್ಲದ ವಿಷಯ ತಿಳಿದು ಅವಳಿಗೆ ಸ್ವಲ್ಪ ಏನೋ ಸಿಕ್ಕಿದ ಹಾಗೆ ನಿರಾಳ ಅನ್ನಿಸ್ತು. ಸ್ವಲ್ಪ ಹೊತ್ತಿನಲ್ಲೇ ರೀನಾ ರೂಮ್ ಒಳಗೆ ಬಂದು ಭೂಮಿಕಾಳಿಗೆ ಬಿಸಿ ಬಿಸಿ ಉಪಹಾರವನ್ನು ತಂದುಕೊಟ್ಲು.
ಅದನ್ನು ನೋಡಿದಂತಹ ಭೂಮಿಕಾ ಪ್ಲೀಸ್ ಅದನ್ನು ನೋಡಿ ಭೂಮಿಕಾ ಬೇಸರದಿಂದ ರೀನಾ ನನಗೀಗ ಉಪಹಾರ ತಿನ್ನೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ, ನಾನು ಇದನ್ನು ಆಮೇಲೆ ನಿಧಾನವಾಗಿ ತಿಂತೀನಿ, ಈಗ ತೊಗೊಂಡು ಹೋಗ್ತೀಯಾ ಅಂದ್ಲು. ಅದಕ್ಕೆ ರೀನಾ ಕೈ ಮುಗಿದು ಆತಂಕದಿಂದ ಮೇಡಮ್ ಪ್ಲೀಸ್ ನಿಖಿಲ್ ಸರ್ ಆಫೀಸಿಗೆ ಹೋಗೋ ಮುನ್ನವೇ ನಿಮಗೆ ಖಂಡಿತವಾಗಿಯೂ ಬಲವಂತವಾಗಿ ಉಪಹಾರ ಕೊಡಲೇಬೇಕು ಅಂತ ನನಗೆ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ದಯವಿಟ್ಟು ಸ್ವಲ್ಪನಾದರೂ ಉಪಹಾರ ಸೇವಿಸಿ ಮೇಡಮ್, ಇಲ್ಲದಿದ್ದರೆ ಸರ್ಗೆ ಈ ವಿಷಯ ಗೊತ್ತಾಗಿ ನಾನು ಇವತ್ತೇ ನನ್ನ ಕೆಲಸವನ್ನು ಕಳೆದುಕೊಳ್ಬೇಕಾಗ್ತದೆ, ನನ್ನ ಬಡ ಕುಟುಂಬ ಬೀದಿಗೆ ಬೀಳುತ್ತದೆ ಎಂದು ವಿನಂತಿ ಮಾಡಿಕೊಂಡ್ಳು. ಪಾಪ ಆ ಮುಗ್ಧ ಕೆಲಸದವಳ ಪರಿಸ್ಥಿತಿಯನ್ನು ಕಂಡು ಭೂಮಿಕಾಳಿಗೆ ಮರುಕ ಉಂಟಾಯಿತು. ಅವಳು ಸುಮ್ಮನೆ ಕುಳಿತು ಉಪಹಾರವನ್ನು ಸೇವಿಸೋಕೆ ಪ್ರಾರಂಭಿಸಿದಳು. ಆದರೆ ಮನಸ್ಸಿನಲ್ಲಿ ಕಿಂಚಿತ್ತೂ ಕೂಡ ನೆಮ್ಮದಿ ಇಲ್ಲದ ಕಾರಣ ಹಸಿವೆ ಇಲ್ಲದೆ ಇದನ್ನು ಹೇಗೆ ಗಂಟಲಿನಿಂದ ಕೆಳಗೆ ಇಳಿಸುವುದು ಎಂದು ಅವಳು ಚಿಂತಾತೀತಳಾಗಿದ್ಳು. ಆದರೂ ರೀನಾಳಿಗಾಗಿ ಕಷ್ಟಪಟ್ಟು ಬಲವಂತವಾಗಿ ತಿನ್ನೋಕೆ ಪ್ರಯತ್ನಿಸ್ತಾಳೆ. ಊಟ ಮುಗಿದ ನಂತರ ಅವಳು ಮತ್ತೆ ತನ್ನ ಕೋಣೆಗೆ ಹಿಂತಿರುಗಿದ್ಲು. ಆದರೆ ಕೋಣೆಯ ಬಾಗಿಲು ಈಗ ಹೊರಗಿನಿಂದ ಸಂಪೂರ್ಣವಾಗಿ ಲಾಕ್ ಆಗಿತ್ತು. ಅವಳನ್ನು ಆ 4 ಗೋಡೆಗಳ ಮಧ್ಯೆ ಪೂರ್ತಿಯಾಗಿ ಬಂಧಿಸಲಾಗಿತ್ತು. ಹೊರಗೆ ಹೋಗಲು ಅಥವಾ ಹೊರಗಿನ ಪ್ರಪಂಚದ ಯಾರನ್ನಾದರೂ ಸಂಪರ್ಕಿಸಲು ಅವಳಿಗೆ ಯಾವುದೇ ದಾರಿ ಇರಲಿಲ್ಲ. ಭೂಮಿಕಾ ಈಗ ಪೂರ್ತಿ ಜೈಲು ಹಕ್ಕಿ ಥರ ಆಗಿಬಿಟ್ಟಿದ್ದಾಳೆ. ಇತ್ತ ನಿಖಿಲ್ ಆಫೀಸಿಗೆ ಹೋಗಿದ್ದಾನೆ. ಈಗ ಈ ಒಂಟಿತನ ಮತ್ತು ಬಂಧನದಲ್ಲಿರುವ ಭೂಮಿಕಾ ಏನು ಮಾಡ್ತಾಳೆ ನೋಡೋಣ ಮುಂದಿನ ಭಾಗದಲ್ಲಿ. ಕಿಟಕಿಯಿಂದಲಾದರೂ ಯಾರನ್ನಾದರೂ ಸಹಾಯ ಕರಿತಾಳೆ ಎತ್ತ ಅನ್ನೋದು ಮುಂದಿನ ಭಾಗಗಳಲ್ಲಿ ಗೊತ್ತಾಗುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳೋದು ಮರಿಬೇಡಿ ಪ್ಲೀಸ್. ಆ್ಯಂಡ್ ಹಾಗೆಯೇ ಕಮೆಂಟ್ ಮಾಡಿ ಈ ಕತೆ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಅಂತ. ಈ ಕತೆ ತುಂಬ ಜನರಿಗೆ ತಲುಪಬೇಕು ಅಂದರೆ ಐಪ್ ಆಪ್ಷನನ್ನು ಕ್ಲಿಕ್ ಮಾಡಿ.